ಮೀಟರ್ ಬಡ್ಡಿಗೂ ಟ್ಯಾಲೆಂಟ್ ದುಡ್ಡಿಗೂ ವ್ಯತ್ಯಾಸ ಇಲ್ವಾ ಮಂಜಣ್ಣ? ಸಂಚಿತ್ ಹೆಗಡೆ ಮೇಲೆ ಕೆ ಮಂಜು ಗೂಂಡಾಗಿರಿಯ ನಂಜು ಮಾತು. ಇವತ್ತು ಏನು ಈ ಸಂಚಿತ್ ಸಿಂಗರ್ ಎಲ್ಲ ಇಲ್ಲಿಂದ ಬೆಳೆಸಿರೋ ತಗೊಂಡೋಗಿ ಹಿಂದಿಗೆ ಮಾರ್ಕೊಂಡ್ಬಿಟ್ಟಾರೆ. ಮಗನಿಗೆ ಅಂಥ ಡಿಮ್ಯಾಂಡ್ ಬರೋ ಹಾಗೆ ಬೆಳೆಸೋದಕ್ಕಾಗತ್ತಾ ನೋಡಿ. ಬಣ್ಣದ ಲೋಕದ ಕಾಣದ ಜಗತ್ತಿಗೆ ಮೋಸ್ಟ್ ವೆಲ್ಕಮ್. ಇದು ಸಿನಿಮಾ. ನೋ ಬೋಗಸ್, ನೋ ಪ್ರಿಜುಡೈಸ್. ಕೊನೆಗೂ ಕೆ ಮಂಜು ಅನ್ನೋ ನಿರ್ಮಾಪಕ ತನ್ನ ಆ ದಿನಗಳ ಅವತಾರ ತಾಳಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಸೋತ್ರೂ ಲಾಭದಲ್ಲಿರೋ ಏಕೈಕ ನಿರ್ಮಾಪಕ ಅಂದ್ರೆ ಅದು ಕೆ ಮಂಜು ಅಲಿಯಾಸ್ ಕೊಬ್ರಿ ಮಂಜ. ಈ ರಹಸ್ಯದ ಬಗ್ಗೆ ವಿವರಣೆ ಕೊಡೋದಕ್ಕೆ ಹೋದ್ರೆ ಅದೇ ಒಂದು ಸ್ಪೆಷಲ್ ಸ್ಟೋರಿ ಆಗೋದು ಗ್ಯಾರಂಟಿ. ಇದರ ಬಗ್ಗೆ ಮುಂದೆ ಮಾತನಾಡೋಣ. ಸದ್ಯಕ್ಕೆ ಸಂಚಿತ್ ಹೆಗಡೆ ಅನ್ನೋ ಯುವ ಪ್ರತಿಭಾವಂತ ಗಾಯಕನಿಗೆ ಈ ಮಂಜು ನಂಜು ಕಾರಿದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಕೆ ಮಂಜು ಅನ್ನೋ ನಿರ್ಮಾಪಕನಿಗೆ ಸಂಚಿತ್ ಹೆಗಡೆ ಒಂದು ಹಾಡು ಹಾಡೋದಕ್ಕೆ 2.5 ಲಕ್ಷ ಕೇಳಿದಾನೆ ಅನ್ನೋದೇ ದೊಡ್ಡ ವಿಷಯವಾಗಿದೆ. ಇದನ್ನೇ ನೆಪ ಮಾಡಿಕೊಂಡು ಆ ಚಿಕ್ಕ ಹುಡುಗನ ಮೇಲೆ ಗೂಂಡಾ ರೀತಿಯಲ್ಲಿ ಬೆದರಿಕೆ ಹಾಕಿದ್ದಾರೆ ಈ ಮಂಜು. ಸರ್, ಹೊಸಬರ್ಗೆ ಆಡಕ್ಕೆ ಇಲ್ಲ, ಅವ್ನು ಡಿಮ್ಯಾಂಡ್ ಮಾಡ್ತಾನೆ. 2.5 ಲಕ್ಷ ಕೇಳ್ತಾನೆ, 4 ಲಕ್ಷ ಕೇಳ್ತಾನೆ. ತಪ್ಪಲ್ವಾ ಸರ್? ಅದು ನಿಜವಾಗ್ಲೂ ತಪ್ಪು. ಒಬ್ಬರ ಪ್ರತಿಭೆಗೆ ಮಾರ್ಕೆಟ್ನಲ್ಲಿ ತಂತಾನೆ ಬೆಲೆ ನಿಗದಿಯಾಗುತ್ತೆ. ಅದರ ಹಿಂದೆ ಅವರ ಪರಿಶ್ರಮ, ಸಾಧನೆ ಬೇಕಾದಷ್ಟಿರುತ್ತೆ. ಅವರಿಗಿರುವಂತಹ ಡಿಮ್ಯಾಂಡ್ ಪ್ರಕಾರ ಅಗತ್ಯ ಇರೋರು ಅಷ್ಟು ಹಣವನ್ನ ಕೊಟ್ಟು ಕರೆಸ್ತಾರೆ. ಸಂಚಿತ್ ಹೆಗಡೆ ಈಗ ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಗಳಲ್ಲೂ ಬೇಡಿಕೆ ಇರುವಂತಹ ಪ್ರತಿಭಾವಂತ ಗಾಯಕ. ಆತನ ಧ್ವನಿಯೇ ಬೇಕು ಅನ್ನೋರು ಕೇಳಿದಷ್ಟು ಹಣ ಕೊಟ್ಟು ಕರೆಸಿ ಹಾಡಿಸ್ತಾರೆ. ಇದೇ ವಿಷಯ ಸದ್ಯಕ್ಕೆ ಕೊಬ್ಬರಿ ಮಂಜನ ಹೊಟ್ಟೆ ನೋವಿಗೆ ಕಾರಣ ಅನ್ನೋದು ವಿಚಿತ್ರವಾದ್ರೂ ಸತ್ಯ. ಅಥವಾ ತನ್ನ ಮಗ ಹೀರೋ ಆಗಿ ಇಂತಹ ಡಿಮ್ಯಾಂಡ್ ಪಡ್ಕೊಂಡಿಲ್ಲ ಅನ್ನೋ ಹೊಟ್ಟೆ ಕಿಚ್ಚೋ ಅದು ಗೊತ್ತಿಲ್ಲ. ಸೋನು ನಿಗಮ್ ತರದ ಅನೇಕ ಹಿಂದಿ ಗಾಯಕರನ್ನ ಕರೆಸಿ ಅವರು ಕೇಳಿದಷ್ಟು ಹಣ ಕೊಟ್ಟು ಅವರಿದ್ದಲ್ಲಿಗೆ ಹೋಗಿ ರೆಕಾರ್ಡ್ ಮಾಡಿಸ್ಕೊಂಡು ಬರೋರಿಗೆ ಸಂಚಿತ್ ಹೆಗಡೆ ಕೇಳಿದ 2.5 ಲಕ್ಷ ಜಾಸ್ತಿ ಆಗಿದೆಯಂತೆ. ಇದೇ ನಿರ್ಮಾಪಕರು ಕರೆಸೋ ಪರಭಾಷಾ ನಟಿಯ ಅಸಿಸ್ಟೆಂಟ್ಗಳಿಗೆ ಇದಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡ್ತಾರೆ. ಹೀರೋ ಹೀರೋಯಿನ್ಗಳಿಗೆ ಅವರು ಕೇಳಿದಷ್ಟು ಹಣ ಕೊಟ್ಟು ಸಿನಿಮಾ ಮಾಡ್ತಾರೆ. ಅವರ ಬಗ್ಗೆ ಯಾಕೆ ಮಂಜಣ್ಣ ಮಾತನಾಡೋದಿಲ್ಲ? ನಂಜು ಕಾರೋದಕ್ಕೆ ಯಾರೋ ಅಮಾಯಕ ಅಸಹಾಯಕರೇ ಬೇಕಾಗಿತ್ತೇನೋ ಈ ಕೆ ಮಂಜುಗೆ. ಇವತ್ತು ಏನು ಈ ಸಂಚಿತ್ ಸಿಂಗರ್ ಎಲ್ಲ ಇಲ್ಲಿಂದ ಬೆಳೆಸಿರೋ ತಗೊಂಡೋಗಿ ಹಿಂದಿಗೆ ಮಾರ್ಕೊಂಡ್ಬಿಟ್ಟಾರೆ. ಅವ್ನು ಕನ್ನಡ ಸಿನಿಮಾಗಳ 2.5 ಲಕ್ಷ ಕೇಳ್ತಾರೆ. ಇದೇ ಬಾಂಬೆ ಏನು ಮಾಡ್ತಾರೆ ಹೇಳಿ? ಸೋನು ನಿಗಮ್ಗೆ ಮರಾಠಿ ಹಿಂದಿ ಹಾಡು ಹೇಳಿದ್ರೆ 40-50 ಸಾವಿರ ಮೇಲೆ ಕೊಡಲ್ಲ. ಯಾಕೆಂದರೆ ಅವರೇನೋ ಜಾಸ್ತಿ ಓಡಿಸ್ಬಿಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಇವ್ರಿಗೆ ಮಾಡ್ತಾರೆ, ಇಲ್ಲೆಲ್ಲ ಕಷ್ಟ ಬಿದ್ದು ಗೆಲ್ಲಿಸ್ತಾರೆ. ಅದೇ ಕನ್ನಡ ಸಿನಿಮಾಗೆ ಅವ್ರು ತಿರುಗಿ 2 ಲಕ್ಷ ಹೇಳ್ತಾರೆ, ಹಾಡಾಡಲ್ಲ. ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅನ್ನೋ ಕಾಳಜಿ ಇರೋದೇ ಆದ್ರೆ ಮೊದಲು ಇಂತಹ ನಿರ್ಮಾಪಕರು ಶೋಕಿಗೆ ಖರ್ಚು ಮಾಡೋದನ್ನ ನಿಲ್ಲಿಸಲಿ. ಆ ಅಧ್ಯಾಯ ಓಪನ್ ಮಾಡಿದ್ರೆ ಇವರ ಬಂಡವಾಳಗಳು ಯಾವ ರೀತಿಯಲ್ಲಿ ಬಯಲಾಗುತ್ತೆ ಅನ್ನೋ ನೆನಪು ಇದ್ರೆ ಒಳ್ಳೇದು. ಅಲ್ಲೆಲ್ಲ ದಂಡಿಯಾಗಿ ಖರ್ಚು ಮಾಡುವಾಗ ಇವರಿಗೆ ಪ್ರೊಡಕ್ಷನ್ ಕಾಸ್ಟ್ ನೆನಪಾಗೋದಿಲ್ಲ. ಯಾರೋ ಒಬ್ಬ ಪ್ರತಿಭಾವಂತ ಗಾಯಕ, ಬರಹಗಾರನಿಗೆ ಹಣ ಕೊಡುವಾಗ ಮಾತ್ರ ಇವರಿಗೆ ಸಿನಿಮಾ ನಿರ್ಮಾಪಕರ ಕಷ್ಟ ನೆನಪಾಗತ್ತೆ. ನಮ್ಮ ಸಿನಿಮಾ, ನಮ್ಮ ಚಿತ್ರರಂಗ ಬೆಳೆದೋದು ದಯವಿಟ್ಟು ನಮಗೆ ಮಾಡಬೇಡಿ. ಚಿತ್ರರಂಗಕ್ಕೆ ಒಳ್ಳೇದು ಮಾಡಿ. ನಿಮ್ಮನ್ನು ಇಲ್ಲಿ ಬೆಳೆಸಿ ಉಳಿಸಿರ್ತಾರೆ. ಒಬ್ಬ ನಿರ್ಮಾಪಕ ಉಳ್ಕೊಂಡ್ರೆ ಉದ್ಯಮ ಉಳಿದಿದೆ. ಎಷ್ಟಕ್ಕೂ ಇದೇ ಮಂಜು ಸಂಚಿತ್ ಹೆಗಡೆಗೆ ಅವಕಾಶ ಇಲ್ಲದಾಗ ಕರೆಸಿ ಕೆಲಸ ಕೊಟ್ಟಿದ್ರಾ? ಅಥವಾ ಮುಂದೊಂದಿನ ಸಂಚಿತ್ ಹೆಗಡೆ ಡಿಮ್ಯಾಂಡ್ ಕಳೆದುಕೊಂಡಾಗ ಇವರು ಹುಡ್ಕೊಂಡು ಹೋಗಿ ಅವಕಾಶ ಕೊಡ್ತಾರಾ? ಅಥವಾ ಮಗನ ಹೊರತಾಗಿ ಬೇರೆ ಯಾವುದೇ ಫ್ಲಾಪ್ ಹೀರೋ ಮೇಲೆ ಬಂಡವಾಳ ಹಾಕ್ತಾರಾ? ಏನೂ ಇಲ್ಲ. ಇವರು ಯಾವಾಗ್ಲೂ ಗೆದ್ದೆತ್ತಿನ ಬಾಲವನ್ನ ಹಿಡಿಯೋರೆ. ಹಾಗಿದ್ಮೇಲೆ ಡಿಮ್ಯಾಂಡ್ ಇದ್ದಾಗ ಹಣ ಮಾಡ್ಕೊಂಡ್ರೆ ಅದರಲ್ಲಿ ತಪ್ಪೇನಿದೆ? ಸಿನಿಮಾ ರಂಗದಲ್ಲಿ ಎಲ್ಲರೂ ಇದನ್ನೇ ಮಾಡ್ತಾರೆ. ಆದ್ರೆ ಈ ಕೊಬ್ಬರಿ ಮಂಜಣ್ಣ ಸಂಚಿತ್ ಹೆಗಡೆಯನ್ನ ಟಾರ್ಗೆಟ್ ಮಾಡಿದ್ದು ಯಾಕೋ ಗೊತ್ತಿಲ್ಲ. ಸರ್, ಹೊಸಬರ್ಗೆ ಆಡಕ್ಕೆ ಇಲ್ಲ, ಅವ್ನು ಡಿಮ್ಯಾಂಡ್ ಮಾಡ್ತಾನೆ. 2.5 ಲಕ್ಷ ಕೇಳ್ತಾನೆ, 4 ಲಕ್ಷ ಕೇಳ್ತಾನೆ. ತಪ್ಪಲ್ವಾ ಸರ್? ಅದು ಒಬ್ಬ ಗಾಯಕನಾಗೋದು ಕಲಾಸಿ ಪಾಳ್ಯದಲ್ಲಿ ಡೈಲಿ ಮೀಟರ್ ಬಡ್ಡಿ ಬಿಟ್ಟುಕೊಂಡು ಅದನ್ನೇ ಬಂಡವಾಳ ಮಾಡಿಕೊಂಡು ನಿರ್ಮಾಪಕನಾದಷ್ಟು ಸುಲಭ ಅಲ್ಲ. ಅದಕ್ಕೆ ಜನ್ಮದತ್ತ ಪ್ರತಿಭೆ, ಪರಿಣಿತಿ ಹಾಗೂ ವರ್ಷಾನುಗಟ್ಲೆ ಅಭ್ಯಾಸ ಮಾಡಿರಬೇಕು. ಅವಕಾಶ ಬಂದಾಗ ಅವರು ಒಂದಿಷ್ಟು ಹಣದ ಬೇಡಿಕೆ ಇಟ್ರೆ ಅದಕ್ಕೆ ಈ ಮಂಜು ಯಾಕೆ ಹುರ್ಕೋಬೇಕು? ಇಷ್ಟಕ್ಕೂ ಸಂಚಿತ್ ಹೆಗಡೆ ನನ್ನಿಂದಲೇ ಹಾಡಿಸಿ ಅಂತ ಯಾರಿಗೂ ಕೇಳ್ಕೊಂಡವರಲ್ಲ. ಯಾರಿಗೋ ಇಷ್ಟವಾದ್ರೆ ಇದೇ ಸಂಚಿತ್ ಹೆಗಡೆ ಉಚಿತವಾಗಿಯೂ ಹಾಡಿರಬಹುದು, ತೀರಾ ಕಡಿಮೆಗೂ ಹಾಡಿರಬಹುದು. ಅದು ಅವರ ಇಷ್ಟ. ಕೈಗೆ ಎಟುಕದಂತಹ ದ್ರಾಕ್ಷಿ ಹುಳಿ ಅನ್ನೋ ಹುಳುಕು ಬುದ್ಧಿ ಈ ಮಂಜಣ್ಣನಿಗೆ ಯಾಕಪ್ಪ ಬೇಕು? ಪ್ರತಿಭಾ
ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ. ಈ ರೀತಿ ಬೆದರಿಕೆ ಹಾಕೋ ರೀತಿಯಲ್ಲಿ ಮಾತನಾಡೋದು, ಪೊಲೀಸ್ ಕಂಪ್ಲೇಂಟ್ ಕೊಡುವಂತಹ ಅಪರಾಧ ಅನ್ನೋ ಕ್ರೈಮ್ ಜಗತ್ತಿನ ಬಗ್ಗೆ ಗೊತ್ತಿರೋ ಮಂಜು ಯಾಕೆ ಅರ್ಥ ಮಾಡ್ಕೊಂಡಿಲ್ಲ? ಚಿತ್ರರಂಗದಲ್ಲಿ ಇದೇ ಮಂಜಣ್ಣನ ಬಂಡವಾಳ ಬಿಚ್ಚಿಡುವ ಜನರು ಬೇಕಾದಷ್ಟಿದ್ದಾರೆ. ಅವರು ಹೀಗೆ ನಾಲಿಗೆಯನ್ನ ಹರಿಬಿಟ್ರೆ ಏನೇನಾಗಬಹುದು ಯೋಚಿಸಿ ಮಂಜಣ್ಣ. ನಿಮ್ಗೆ ಅಗತ್ಯ ಇದ್ರೆ, ತಾಕತ್ತಿದ್ರೆ ಸಂಚಿತ್ ಹೆಗಡೆನ ಕರೆಸಿ ಹಾರಿಸಿ, ಇಲ್ಲದೆ ಹೋದ್ರೆ ಬಿಟ್ಬಿಡಿ. ಇನ್ನೊಬ್ಬರ ಪ್ರತಿಭೆಯ ಯೋಗ್ಯತೆ, ವೇತನ ಅಳೆಯೋದಕ್ಕೆ ನಿಮ್ಗೇನಪ್ಪ ಹಕ್ಕಿದೆ? ಕನ್ನಡದ ಸ್ಟಾರ್ ನಟ ನಟಿಯರ ಬಗ್ಗೆ ಇದೇ ಗುಂಡಾ ಶೈಲಿಯಲ್ಲಿ ಮಾತನಾಡೋದಕ್ಕೆ ಧೈರ್ಯ ಇದೆಯಾ ನಿಮಗೆ? ಇಂತಹ ಅನಗತ್ಯ ಅಧಿಕ ಪ್ರಸಂಗ ಬಿಟ್ಟು ಬಿಡಿ. ಯಾರನ್ನೋ ಜೊತೆಗೆ ಹಾಕ್ಕೊಂಡು ಸಿನಿಮಾ ಮಾಡಿ, ಸಿನಿಮಾ ಸೋತ್ರೂ ಲಾಭ ಮಾಡಿಕೊಳ್ಳೋ ನಿಮ್ಮ ಅದ್ಭುತ ಕಲೆಗಾರಿಕೆಯನ್ನ ಮುಂದುವರಿಸಿ. ಅದು ನಿಮ್ಮ ಟ್ಯಾಲೆಂಟ್. ಆ ಟ್ಯಾಲೆಂಟ್ ಬಗ್ಗೆ ಯಾರಾದರೂ ಮಾತನಾಡಿದ್ರೆ ಆಗ ಉತ್ತರವನ್ನ ಕೊಡಿ. ಸಂಚಿತ್ ಹೆಗಡೆ ಇನ್ನು ಎತ್ತರಕ್ಕೆ ಬೆಳೆಯೋ ಹುಡುಗ. ಅವನನ್ನ ಕಾಪಾಡೋದಕ್ಕೆ ಆತನ ಪ್ರತಿಭೆ ಸಾಕು. ನೀವು ಅವನ ಕಾಲೆಳೆಯೋ ಚಿಲ್ಲರೆ ಬುದ್ಧಿ ಬಿಟ್ಟು ನಿಮ್ಮ ಮಗನನ್ನ ಆ ರೀತಿ ಡಿಮ್ಯಾಂಡ್ ಮಾಡೋ ಹಂತಕ್ಕೆ ಬೆಳೆಸೋದಕ್ಕೆ ಆಗುತ್ತಾ ಅಂತ ಟ್ರೈ ಮಾಡಿ ನೋಡಿ. ಆಗ ನಿಜವಾದ ಟ್ಯಾಲೆಂಟ್ ಬೆಲೆ ಏನು ಅಂತ ಅರ್ಥ ಆದರೂ ಕೂಡ ಆಗಬಹುದು.